ಹಲೋ ಗಾಯ್ಸ್, ಈಗ ನಮ್ಮ ಹತ್ರ ನ್ಯೂ i20 ನಮ್ಮ ಹತ್ರ ಇದೆ. ಇದರಲ್ಲಿ ನಾವು ಕೀ ಲಾಕ್ ಅನ್ಲಾಕ್ ಮಾಡುವಾಗ ಹಾರ್ನ ಹೇಗೆ ಡಿಸ್ಕನೆಕ್ಟ್ ಮಾಡೋದಂತ ನಾವು ಇವತ್ತು ನಿಮಗೆ ಹೇಳ್ತೇವೆ. ಬನ್ನಿ ನೋಡೋಣ. ಕೀ ಲಾಕ್ ಅನ್ಲಾಕ್ ಮಾಡುವಾಗ ನಮಗೆ ಹಾರ್ನ್ ಆಗುತ್ತೆ. ಹೀಗೆ ಇದನ್ನು ಹೇಗೆ ಡಿಸ್ಕನೆಕ್ಟ್ ಮಾಡೋದು ಅಂತ ನಾವು ಇವತ್ತು ಹೇಳ್ತೇವೆ. ಫಸ್ಟಿಗೆ ಕೀ ಈ ಟೈಪಲ್ಲಿ ಬರುತ್ತೆ ನಿಮಗೆ ನಾರ್ಮಲ್ ಆಗಿ. ಇದರಲ್ಲಿ ಲಾಕ್ ಅನ್ಲಾಕ್ ಮತ್ತು ಹೋಲ್ಡ್ ಬಟನ್ ಇರುತ್ತೆ. ಈಗಿನ ಲೇಟೆಸ್ಟ್ ಗಾಡಿಗಳಲ್ಲಿ ಈ ಟೈಪದ್ದು ಕೀ ಸಿಗುತ್ತೆ ನಿಮಗೆ. ಇದರಲ್ಲಿ ನೀವು ಲಾಕ್ ಅನ್ಲಾಕ್ ಹಾರ್ನ ಹೇಗೆ ಡಿಆಕ್ಟಿವೇಟ್ ಹಾಗೂ ಆಕ್ಟಿವೇಟ್ ಮಾಡೋದಂತ ನಾನು ಇವತ್ತು ನಿಮಗೆ ಹೇಳಿಕೊಡುತ್ತಿದ್ದೇನೆ. ಬನ್ನಿ ಫ್ರೆಂಡ್ಸ್. ಈಗ ನಾವು ಈ ಲಾಕ್ ಮತ್ತು ಅನ್ಲಾಕ್ ಬಟನನ್ನು ಹೋಲ್ಡಲ್ಲಿ ಇಟ್ಕೊಂಡಾಗ ನಿಮಗೆ ಒಮ್ಮೆ ಹಜಾರ್ ಲೈಟ್ ಆನ್ ಆಗುತ್ತೆ, ನೋಡ್ಬೋದು. ಈಗ ಈ ಲಾಕ್ ಅನ್ಲಾಕ್ ಬಟನನ್ನು ಹೋಲ್ಡಲ್ಲಿ ಪ್ರೆಸ್ ಮಾಡಬೇಕು ಲಾಂಗ್ ಟೈಮ್. ಪ್ರೆಸ್ ಮಾಡಿದಾಗ ನಿಮಗೆ ಗಾಡಿಯಲ್ಲಿ ಹಜಾರ್ ಲೈಟ್ ಫ್ಲ್ಯಾಶ್ ಆಗುತ್ತೆ. ಆಗ ನಿಮಗೆ ಲಾಕ್ ಅನ್ಲಾಕ್ ಹಾರ್ನ್ ಡಿಸ್ಕನೆಕ್ಟ್ ಆಗುತ್ತೆ, ನೋಡ್ಬೋದು. ಈಗ ಪುನೊಮ್ಮೆ ಹೋಲ್ಡಲ್ಲಿ ಲಾಕ್ ಅನ್ಲಾಕ್ ಬಟನ್ ಲಾಂಗ್ ಪ್ರೆಸ್ ಮಾಡಿದರೆ ಈಗ ಹಾರ್ನ್ ಆಕ್ಟಿವೇಶನ್ ಆಗುತ್ತೆ, ನೋಡ್ಬೋದು. ಸೌಂಡ್ ಬರುತ್ತೆ. ಇಷ್ಟೇ. ಈಗ ಲೇಟೆಸ್ಟ್ ಗಾಡಿಗಳಲ್ಲಿ ಈ ಥರ ಲಾಕ್ ಅನ್ಲಾಕ್ ಹಾರ್ನ ಡಿಸ್ಕನೆಕ್ಟ್ ಆ್ಯಂಡ್ ಡಿಆಕ್ಟಿವೇಟ್ ಮಾಡ್ಬೋದು. ಓಲ್ಡ್ ವೆಹಿಕಲಲ್ಲಿ ನಿಮಗೆ ನಾರ್ಮಲ್ ಆಗಿ ವಯರ್ನ ಡಿಸ್ಕನೆಕ್ಟ್ ಮಾಡ್ತಾ ಇದ್ದರು ಮುಂಚೆ. ಈಗ ಡೈರೆಕ್ಟಾಗಿ ರಿಮೋಟಲ್ಲಿ ಡಿಸ್ಕನೆಕ್ಟ್ ಮಾಡ್ಬೋದು.